ಸುಬ್ರಹ್ಮಣ್ಯ, ನೀನು ಚಿಕ್ಕವನಾಗಿರ್ಬೋದು, ಆದರೂ ಪ್ರಥಮ ಪೂಜೆ ಗಣಪತಿಗೆ ಸಲ್ಲಬೇಕಲ್ಲವೇ ಎನ್ನುವುದಾಗಿ ಹೇಳಿದಾಗ, ನಮ್ಮ ಅಣ್ಣನಿಂದ ಏನು ಸಾಧ್ಯ, ಅವನೇನು ಮಾಡಲು ಸಾಧ್ಯ, ಅವನಿಗೆ ಎಲ್ಲಿ ಓಡಾಡಲಿಕ್ಕೆ ಆಗುತ್ತೆ, ಅವರು ಇರುವಂತಹ ಗಾತ್ರದಲ್ಲಿ ಯಾವ ಸ್ಥಾನಕ್ಕೆ ಹೋಗುತ್ತಾರೆ, ಅವನು ಇರುವಂತಹ ವಾಹನದಲ್ಲಿ ಯಾವ ಸ್ಥಳಕ್ಕೆ ಹೋಗುತ್ತಾರೆ ಎಂಬುವ ಒಂದು ಉದ್ದೇಶವನ್ನು ಹೇಳುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ. ಹಾಗಾದರೆ ನಾನು ಯಾರೇ ಕಷ್ಟಾಂತರ ಬಂದರೂ ಸಾಕು, ಮಯೂರ ವಾಹನ ಸಮೇತರಾಗಿ ನಾನು ಆ ಕ್ಷಣದಲ್ಲಿ ಅವರ ಮುಂದೆ ಇರುತ್ತೇನೆ ಎಂಬುದಾಗಿ ಹೇಳಿದಾಗ, ಆಗ ನಾರದರು ಗಣಪತಿ ಮತ್ತು ಸುಬ್ರಹ್ಮಣ್ಯನನ್ನು ಕೈಲಾಸ ಲೋಕಕ್ಕೆ ತೆಗೆದುಕೊಂಡು ಬಂದು ಪಾರ್ವತಿ ಪರಮೇಶ್ವರನ ಮುಂದೆ ನಿಲ್ಲಿಸಿ, ಸ್ವಾಮಿ, ಇವರಿಬ್ಬರಲ್ಲಿ ಯಾರಿಗೆ ಪ್ರಥಮ ಪೂಜೆಯನ್ನು ಸಲ್ಲಿಸಬೇಕು ಎಂಬುವ ಒಂದು ಉದ್ದೇಶವನ್ನು ಕೇಳುತ್ತಾರೆ ನಾನು. ಆಗ ಮುಲ್ಲೋಕಗಳನ್ನು ಯಾರು ಪ್ರಥಮವಾಗಿ ಸುತ್ತುಕೊಂಡು ಬರುತ್ತಾರೆಯೋ ಅವರಿಗೆ ಪ್ರಥಮ ಪೂಜೆಯನ್ನು ವಿಧಿಸುವಂತಹ ಶಕ್ತಿ ನಾನು ಕೊಡುತ್ತೇನೆ ಎಂಬುದಾಗಿ ಪಾರ್ವತಿ ಪರಮೇಶ್ವರ ಹೇಳುತ್ತಾರೆ. ಆಗ ಸುಬ್ರಹ್ಮಣ್ಯ ಆಲೋಚನೆಯನ್ನು ಮಾಡದಿರ ಸಹ ಮಯೂರ ಸಮೇತರಾಗಿ ಮುಲ್ಲೋಕಗಳನ್ನು ಸುತ್ತಿಕೊಂಡು ಬರುತ್ತಾರೆ. 3 ಸುತ್ತನ್ನು ಹಾಕುತ್ತಾರೆ. ಆಗ ಗಣಪತಿ, ಸುಬ್ರಹ್ಮಣ್ಯ 2 ಸುತ್ತು ಹಾಕಿದರೂ ಸಹ ಗಣಪತಿ ಅಲ್ಲೇ ಇರುತ್ತಾರಂತೆ ಕೈಲಾಸ. ಪಾರ್ವತಿ ಪರಮೇಶ್ವರ ಕೇಳುತ್ತಾರಂತೆ, ನಿನ್ನ ತಮ್ಮನಾಗಿರ್ತಕ್ಕಂಥವನು 3 ಲೋಕಗಳನ್ನು ಸುತ್ತಿಕೊಂಡು ಬರಲು ಹೋಗಿದ್ದಾನೆ, ನೀನು ಇಲ್ಲೇ ಇರುವೆಯಲ್ಲ ಎಂಬುದಾಗಿ ಹೇಳಿದಾಗ ಮಹಾಗಣಪತಿ ಹೇಳುತ್ತಾರಂತೆ, 3 ಲೋಕದ ಸ್ವರೂಪ ತಂದೆ ತಾಯಿ ಆಗಿರ್ತಕ್ಕಂಥವರು ನೀವೇ ಇಲ್ಲಿ ಇರಬೇಕಾದರೆ ನನಗೆ 3 ಲೋಕ ಸುತ್ತುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿ, ಆ ತಂದೆ ತಾಯಿಗೆ ಪಾದ ಪೂಜೆಯನ್ನು ಮಾಡಿ ಅವರಿಗೆ 3 ಪ್ರದಕ್ಷಿಣೆಯನ್ನು ಮಾಡಿ, ಅವನೇ ವಿದ್ಯಾವಂತ, ಅಂದ್ರೆ ಪ್ರಥಮ ಪೂಜೆಗೆ ಅಧಿಪತಿಯಾಗಿರ್ತಕ್ಕಂಥವನು, ಬುದ್ಧಿವಂತನಾಗಿರ್ತಕ್ಕಂಥವನು ಎಂಬುದನ್ನು ಹೇಳಿ, ಎಂಬುವ ಅರ್ಥವನ್ನು ಹೇಳಿ, ಪ್ರಥಮ ಪೂಜೆ ಇನ್ನು ಯಾರೇ ಮಾಡಿದ್ರು, ಯಾವ ಕಾರ್ಯಗಳೇ ಮಾಡಿದರೂ ಸಹ ಪ್ರಥಮ ಪೂಜೆಯನ್ನು ಗಣಪತಿಗೆ ಸಲ್ಲಿಸಬೇಕು ಎಂಬುವ ಉದ್ದೇಶವನ್ನು ಇಟ್ಟುಕೊಂಡು ಆ ಭಗವಂತನು ಗಣಪತಿಯನ್ನು ಸೃಷ್ಟಿ ಮಾಡ್ತಾನೆ. ಆಗ ಸುಬ್ರಹ್ಮಣ್ಯ ಸ್ವಾಮಿ ಬಂದು ಕೇಳುತ್ತಾರೆ, ತಂದೆ, ನಾನು 3 ಲೋಕಗಳನ್ನು ಸುತ್ತಿಕೊಂಡು ಬಂದಿದ್ದೇನೆ, ಅಗ್ರಜನಾಗಿರ್ತಕ್ಕಂಥವನು ಕೈಲಾಸ ಲೋಕದಲ್ಲಿ ಇದ್ದಾನಲ್ಲ ಎಂಬುದಾಗಿ ಹೇಳಬೇಕಾದರೆ, ಆಗ ಭಗವಂತ ಪರಮೇಶ್ವರ ಹೇಳುತ್ತಾನೆ, ಇಲ್ಲಿ ಶಕ್ತಿ ಸಾಮರ್ಥ್ಯವನ್ನು ನಾನು ತಿಳಿಯಲಿಲ್ಲ, ಯಾರಿಗೆ ಎಷ್ಟು ಬುದ್ಧಿ ಇದೆ ಎಂಬುವ ಒಂದು ಅರ್ಥದ ಮೂಲಕವಾಗಿ 3 ಲೋಕಗಳನ್ನು ಯಾರು ಸುತ್ತಿ ಹಾಕಿಕೊಂಡು ಬರುತ್ತಾರೆಯೋ ಅವರಿಗೆ ನಾನು ಈ ಪ್ರಥಮ ಪೂಜೆಯ ಒಂದು ವಿಧಿಯಾನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಆಗ ಭಗವಂತನಾಗಿರ್ತಕ್ಕಂತಹ ಮಹಾಗಣಪತಿಯು ಬುದ್ಧಿವಂತ, ಅವನಿಗೆ ವಿದ್ಯಾಧಿಪತಿ ಎಂಬ ಹೆಸರನ್ನು ಬಂದಿರತಕ್ಕಂಥದ್ದು ಯಾಕೆ ಅಂದರೆ ಇದೇ ರೀತಿಯ ಪ್ರಕಾರವಾಗಿ, ಅಂದ್ರೆ ಬುದ್ಧಿಯನ್ನು ಉಪಯೋಗಿಸಿ ತಂದೆ ತಾಯಿಯೇ ಪ್ರಥಮ ದೇವರು ಎಂಬುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರಿಗೆ 3 ಲೋಕದ ಪ್ರದಕ್ಷಿಣೆಯನ್ನು ಸಹ ಅವರಲ್ಲೇ ನೋಡಿಕೊಂಡು ಪ್ರದಕ್ಷಿಣೆಯನ್ನು ಮಾಡಿ ವಿದ್ಯಾಧಿಪತಿ, ಅಗ್ರಜಾಧಿಪತಿ, ಪ್ರಥಮಾಧಿಪತಿ ಎಂಬುವಂತ ಹೆಸರನ್ನು ಪಡೆದುಕೊಂಡು ಆ ಗಣಪತಿಯಲ್ಲಿ ಇರ್ತಕ್ಕಂಥದ್ದು ಪ್ರಥಮ ಪೂಜೆ. ಹಾಗೆ ಇಲ್ಲಿನ ಇತಿಹಾಸದಲ್ಲಿ ಹೇಳಬೇಕಾದ್ರೆ ಇಡೀ ವಿದ್ಯಾರಣ್ಯಪುರಕ್ಕೆ ಮೊಟ್ಟ ಮೊದಲನೆಯ ದೇವಸ್ಥಾನವಾಗಿ ಶ್ರೀ ವಿದ್ಯಾಗಣಪತಿಯ ದೇವಸ್ಥಾನವಾಗಿದೆ. ಆನಂತರವಾಗಿ ಬೆಳೆಯುತ್ತಾ ಈ ದೇವಾಲಯಕ್ಕೆ ಈ ಹೊಸ ಒಂದು ಪದಾಧಿಕಾರಿಗಳ ಬಂದ ಮೇಲೆ ವಿದ್ಯಾರಣ್ಯಪುರ ಸಾಂಸ್ಕೃತಿಕ ಕೇಂದ್ರ ಎಂಬ ಒಂದು ಹೆಸರನ್ನು ಇಟ್ಟು ರಿಜಿಸ್ಟ್ರೇಷನ್. ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾರು ಬೆಲೆ ಕೊಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೆಲೆಯನ್ನು ನಾವು ಯಾರು ಕೊಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಾದರೂ ನಾವು ಬೆಲೆಯನ್ನು ಕೊಡೋಣ ಸಾಂಸ್ಕೃತಿಕ ಕೇಂದ್ರಕ್ಕೆ ಎಂಬುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಸಾಂಸ್ಕೃತಿಕ ಕೇಂದ್ರ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀ ವಿದ್ಯಾಗಣಪತಿ ಹಾಗೂ ಮಂಜುನಾಥ ಸ್ವಾಮಿಯ ದೇವಾಲಯಗಳ ಸಂಕೀರ್ಣ ಎಂಬ ಒಂದು ನಾಮಕರಣ. ಸಂಕೀರ್ಣ ಅಂದರೆ ಏನು? ಈ ಸ್ಥಳ. ಸಂಕೀರ್ಣ ಎಂಬುವಂತಕ್ಕಂಥದ್ದು ಈ ಸ್ಥಳ. ಈ ಸ್ಥಳದಲ್ಲಿ ಎಷ್ಟು ದೇವತೆಗಳು ವಿಶಾಲವಾಗಿದೆ ಅಂದ್ರೆ ಎಲ್ಲೂ ಇಕ್ಕಟ್ಟಿನ ಪರಿಸ್ಥಿತಿ ಇಲ್ಲ. ಗಣಪತಿ ದೇವಸ್ಥಾನಕ್ಕೆ ಬಂದರೂ ಸಹ ಒಂದು 150 ಚದರ ಅಷ್ಟು ಇರತಕ್ಕಂತಹ ಜಾಗಗಳಿರ್ತಕ್ಕಂಥದ್ದು. ಅಲ್ಲೂ ಮಂಜುನಾಥ ಸ್ವಾಮಿ ದೇವಾಲಯದಲ್ಲೂ ಸಹ ವಿಶಾಲವಾಗಿರ್ತಕ್ಕಂತಹ ಜಾಗ. ಗರ್ಭಗುಡಿಯಲ್ಲೂ ಅಷ್ಟೇ, ಎಷ್ಟು ಬೇಕೋ ಆ ಗಣಪತಿಗೆ ಎಷ್ಟು ಸ್ಥಾನ ಬೇಕೋ ಅಷ್ಟು ಸ್ಥಾನವನ್ನು ಗಜ ಸ್ಥಾನದಿಂದ ಇರ್ತಕ್ಕಂಥದ್ದು ಆ ಗರ್ಭಗುಡಿ. ಸಿಂಹಾಯದಲ್ಲಿ ಇರ್ತಕ್ಕಂತಹ ಶಾರದಾಂಬೆ, ಅದು ಧ್ವಜಾಯದಲ್ಲಿ ಇರತಕ್ಕಂಥದ್ದು ಸಹ ಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಗುಡಿ.
ಅಲ್ಲೂ ಸ್ವಹ ಮಂಜುನಾಥ ಸ್ವಾಮಿಯ ಒಂದು ಗರ್ಭಗುಡಿ ಚಿಕ್ಕದಾಗಿದ್ದರೂ ಅದು ಧ್ವಜಾಯದಲ್ಲೇ ಇರ್ತದೆ. ಆ ಎರಡು ದೇವತೆಗಳು ಸಿಂಹಾಯದಲ್ಲಿ ಇರ್ತಕ್ಕಂತಹ ಗರ್ಭಗುಡಿ, ಅಂದ್ರೆ ಆ ಆಯುಗಳ ಪ್ರಕಾರವಾಗಿಯೇ ಗರ್ಭಸ್ಥಾನವನ್ನು ಆ ಗರ್ಭಗುಡಿಯಲ್ಲಿ ಇಟ್ಟಿರ್ತಕ್ಕಂತಹ ದೇವತೆಗಳು. ಇಲ್ಲಿ ಮಹಾಗಣಪತಿಯಲ್ಲಿ ನಾವು ಸಾಕಷ್ಟು ನೈವೇದ್ಯವನ್ನು ಇಟ್ಟೇವೆ. ಎಲ್ಲೂ ಸಹ ಮೂಷಿಕನ ಸಂಚಾರವಿದೆ. ಆದರೆ ಗಣಪತಿಯ ಮುಂದೆ ಇಟ್ಟಿರ್ತಕ್ಕಂತಹ ನೈವೇದ್ಯವಾಗಿರಬಹುದು, ಒಂದು ಪದಾರ್ಥಗಳಾಗಿರಬಹುದು, ಆ ಮೂಷಿಕ ಒಂದು ಯಾವುದೇ ಒಂದು ಪದಾರ್ಥಗಳನ್ನು ಇಲ್ಲಿ ವಿಶೇಷವಾಗಿರ್ತಕ್ಕಂಥ, ಅಂದ್ರೆ ಬೇರೆ ಕಡೆ ನಾವು ನೋಡಿದಾಗ ಯಾವುದೇ ಒಂದು ಪದಾರ್ಥಗಳನ್ನು ಇಟ್ಟರೆ ಸಾಕು ಆ ಮೂಷಿಕಾಸುರ ಹೇಳ್ಕೊಂಡು. ಇಲ್ಲಿ ಆ ಭಗವಂತನಲ್ಲಿ ಇಟ್ಟಿರ್ತಕ್ಕಂಥದ್ದು ಒಂದು ಚೂರು ಭಿನ್ನ ಆಗಿರೋದಾಗ್ಲಿ, ಏನೇ ಆಗಿರೋದಾಗ್ಲಿ, ಒಂದು ವಾರ ಬಂದು ನೋಡಿದ್ರು ಸಹ ಆ ಹಣ್ಣು ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಸ್ವಚ್ಛತೆಯಾಗಿರ್ತಕ್ಕಂಥ ನಮಗೆ ಈ ಆ ಗರ್ಭಗುಡಿಯಲ್ಲಿ ನಮಗೆ ಇಲ್ಲಿ ಹೊರಗಡೆ ಎಷ್ಟೇ ತಾಪಮಾನ ಹೆಚ್ಚಾಗಿದ್ದರೂ ಸಹ ಆ ಭಗವಂತನ ಒಳಗಡೆ ತಣ್ಣಗೆ ಇರುವಂತಹ ಸ್ಥಾನವಾಗಿದೆ. ಆ ಗಣಪತಿಯ ಮಹತ್ವ ಅಂದ್ರೆ ಬಹಳಷ್ಟು ಜನರು ಬಂದು ಬೇಡಿಕೊಂಡು ಹೋಗಿದ್ದಾರೆ. ನಮ್ಮ ದೇವಾಲಯ ಸಂಧಾನವಾಗಿರ್ಬೋದು, ಸಾಕಷ್ಟು ಸೈಟ್ ವಿಚಾರಗಳಿಗಾಗಿರ್ಬೋದು, ಎಲ್ಲ ಬಂದು ಬೇಡಿಕೊಂಡು ಹೋದವರಿಗೂ ಸಹ ಆ ಗಣಪತಿಯ ಮಹಿಮೆಯಿಂದ ವಿದ್ಯಾರಣ್ಯಪುರದ ವಾಸಿಗಳು ಆ ಸ್ವಾಮಿಯ ಅನುಗ್ರಹದಿಂದ ಎಲ್ಲ ನಾವು ವಾಸ. ಹೀಗಾಗಿ ಈ ದೇವಾಲಯದ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಈ ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳು ಬಹಳಷ್ಟು ನಡೆಯುತ್ತೆ. ಒಂದು ಹೇಳಬೇಕಾದರೆ ನಮಗೆ ಸಂಕ್ರಾಂತಿ ಹಬ್ಬದಿಂದ ಹಿಡಿದು ಬರುವಂತಹ ನವರಾತ್ರಿಯ ಮಹೋತ್ಸವದವರೆಗೂ ವಿಶೇಷ ಹಬ್ಬಗಳು ಯಾವ್ದು ಎಲ್ಲ ಹಬ್ಬಗಳನ್ನೆಲ್ಲ ನಾವು ಮಾಡ್ತಾ ಹೋಗ್ತೇವೆ. ಸಂಕ್ರಾಂತಿ ಹಬ್ಬದ ದಿನದಂದು ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿ ಗಣಪತಿಗೆ ನಾನಾ ರೀತಿ ಪೂಜೆಗಳನ್ನು ಮಾಡುತ್ತೇವೆ. ಮಾರನೇ ದಿವಸದಲ್ಲಿ ಗೋವುಗಳನ್ನು ಕರೆಸಿ ಪೂಜೆಗಳನ್ನು ಮಾಡಿ ಗೃಹ ಪ್ರವೇಶವನ್ನು ಮಾಡಿಸುವಂತಹ ವಿಧಿಯನ್ನು ಮಾಡಿಕೊಂಡಿದ್ದೇವೆ. ಆನಂತರವಾಗಿ ಬರ್ತಕ್ಕಂತಹ ಸಂಕ್ರಾಂತಿ ಆದ ಮೇಲೆ ಬರ್ತಕ್ಕಂತಹ ವಿಶೇಷ ಹಬ್ಬ ಅಂದರೆ ಮಹಾಶಿವರಾತ್ರಿ ಹಬ್ಬ. ಶಿವರಾತ್ರಿ ಹಬ್ಬವೂ ಸಹ ನಾವು ವಿಜೃಂಭಣೆಯಿಂದ ಮಾಡುತ್ತೇವೆ ದೇವಾಲಯದಲ್ಲಿ. ಆ ಈಶ್ವರನಿಗೆ ಸಂಬಂಧಪಟ್ಟ ಹಾಗೆ ಪೂಜಾದಿಗಳಂದ್ರೆ ನಮಗೆ ಪ್ರದೋಷ ಕಾಲ ಪೂಜೆ ಸಂಬಂಧಪಟ್ಟ ಹಾಗೆ ಪೌರ್ಣಮಿಯ ಮುಂಚಿತವಾಗಿ ಬರ್ತಕ್ಕಂತಹ ತ್ರಯೋದಶಿ, ಅಮಾವಾಸ್ಯೆ ಮುಂಚಿತವಾಗಿ ಬರ್ತಕ್ಕಂತಹ ತ್ರಯೋದಶಿ, ಶುದ್ಧ ಮತ್ತು ಮಹಾನ, ಈ ಶುದ್ಧ ಕಾಲದಲ್ಲಿ ಬಹುಳ ಕಾಲದಲ್ಲಿ ಪ್ರದೋಷ ಪೂಜೆಗಳನ್ನು ಮಾಡುತ್ತೇವೆ. ಪ್ರತಿ ಸೋಮವಾರ ದಿವಸದಲ್ಲಿ ಏಕವಾರ ರುದ್ರಾಭಿಷೇಕವನ್ನು ಪ್ರತಿ ದಿವಸವೂ, ಸೋಮವಾರ ಅಲ್ಲದೆ ಪ್ರತಿ ದಿವಸವೂ ಏಕವಾರ ರುದ್ರಾಭಿಷೇಕಗಳನ್ನು ಮಾಡುತ್ತೇವೆ. ಆ ಸ್ವಾಮಿಯ ಒಂದು ಪ್ರತಿದಿನವೂ ಲಿಂಗದ ಒಂದು ದರ್ಶನವನ್ನೇ ಸಹ ನಾವು ಕಾರ್ಯನಿರ್ವಹಿಸುತ್ತೇವೆ. ಬೇರೆ ಜಾಗದಲ್ಲಿ ಏನಾಗಿರುತ್ತೆ ಅಂದ್ರೆ ಸೋಮವಾರದ ದಿನದಲ್ಲಿ ವಿಶೇಷವಾಗಿ ಆ ಪರಮೇಶ್ವರನಿಗೆ ಸಂಬಂಧಪಟ್ಟ ಹಾಗೆ ಕವಚಧಾರಣೆ ಲಿಂಗ ದರ್ಶನ ಇಲ್ಲ. ಆದ್ದರಿಂದ ಲಿಂಗ ದರ್ಶನವೇ ಮಹಾದರ್ಶನ ಅಂತ ಹೇಳ್ತೇವೆ ನಾವು. ಅಂದ್ರೆ ಆ ಭಗವಂತನಿಗೆ ನಿನಗೆ ಲಿಂಗ ಪೂಜೆ ಶಾಸ್ತ್ರೀಯಾಗಲಿ ಅಂದಾಗ ನಾವು ಲಿಂಗದ ದರ್ಶನವನ್ನೇ ಮಾಡಬೇಕು. ಕವಚದ ದರ್ಶನ ಮಾಡಿದ್ರೆ ಏನು ಪ್ರಯೋಜನವಿಲ್ಲ. ಆದ್ದರಿಂದ ನಮ್ಮ ದೇವಾಲಯದಲ್ಲಿ ಪ್ರತಿ ದಿವಸವೂ ಹಬ್ಬ ಹರಿದಿನಗಳಲ್ಲಿ ಬಿಟ್ಟು ಪ್ರತಿ ದಿವಸವೂ ಆ ಸ್ವಾಮಿಗೆ ಲಿಂಗ ದರ್ಶನದ ಒಂದು ಮೂಲವನ್ನು ನಾವು ಮಂಜುನಾಥ ಸ್ವಾಮಿ ದೇವಾಲಯ ಆಗಿರುವುದರಿಂದ ಆ ಮಂಜುನಾಥ ಸ್ವಾಮಿಯ ಒಂದು ಕವಚವನ್ನೇ ನಾವು ಮಾಡಿಸಿದ್ದೇವೆ. ಆ ಸ್ವಾಮಿಗೆ ಆ ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಮಂಜುನಾಥ ಸ್ವಾಮಿ ಇದೆಯೋ ಅದೇ ರೀತಿಯ ಕವಚವನ್ನು ನಾವು ಸಹ ಮಾಡಿಸಿದ್ದೇವೆ. ಶಿವರಾತ್ರಿ ಹಬ್ಬದ ಆದ ಮೇಲೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂದರೆ ನಮಗೆ ವರ್ಷದಿಂದ ವರ್ಷಕ್ಕೆ, ಹೊಸ ವರ್ಷಕ್ಕೆ, ನಾವು ನೂತನ ವರ್ಷಕ್ಕೆ ಕಾಲಿಡುವಂತಹ ಒಂದು ನಮ್ಮ ಸನಾತನ ಧರ್ಮದ ಪ್ರಕಾರವಾಗಿ ಯುಗಾದಿಯಿಂದ ಯುಗಾದಿಗೆ ನಮಗೆ ಹೊಸ ವರ್ಷ. ಬೇವು ತಿನ್ನುವಂತಹ ಅಂದ್ರೆ ಕಷ್ಟ ಸುಖಗಳನ್ನು ಹಂಚಿಕೊಂಡು ಬೀರುವಂತಹ ಯುಗಾದಿ. ಈ ಯುಗಾದಿ ಹಬ್ಬ ಆದ 9 ದಿನಗಳಿಗೆ ರಾಮದೇವರ ಒಂದು ಜನ್ಮದಿನ, ಅಂದ್ರೆ ರಾಮನವಮಿ. ಅಂದ್ರೆ ಆ ಸ್ವಾಮಿಯು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿ ಆ ಸ್ವಾಮಿಯು ತ್ರೇತಾಯುಗದಲ್ಲಿ ಇರತಕ್ಕಂತಹ ಜನಿಸಿದಂತಹ ಮಹಾಸ್ವಾಮಿ. ಅಂದ್ರೆ ಒಂದೇ ಮಾತು, ಒಂದೇ ಬಾಣ, ಒಂದೇ ಅಂದ್ರೆ ಆ ರಾಮಚಂದ್ರನ ಪಿತೃವಾಕ್ಯ ಪರಿಪಾಲಕನು ಆ ರಾಮದೇವರಿಗೆ ಈ ತಾಪಮಾನ ಕಾಲದಲ್ಲಿ, ಈ ಬೇಸಿಗೆಯ ಕಾಲದಲ್ಲಿ ತಣ್ಣಗೆ ಇರಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ನಾವು ಪಾನಕ,
ಕೋಸಂಬರಿ ಮಜ್ಜಿಗೆಗಳನ್ನು ಬರುವಂತಹ ಭಕ್ತಾದಿಗಳೆಲ್ಲರಿಗೂ ನಾವು ಸಂತರ್ಪಣೆಯನ್ನು ರಾಮನವಮಿಯ ಮಹೋತ್ಸವವನ್ನು ಸಹ ಮಾಡುತ್ತೇವೆ. ಆ ರಾಮನವಮಿಗೆ ವಿಶೇಷಿತವಾಗಿ ಅಲಂಕಾರವನ್ನು ಮಾಡಿ ದೇವಾಲಯದ ಒಂದು ಆಕಾರವನ್ನು ತಂದು ಆನಂತರ ಇಲ್ಲಿ ಮಧ್ಯಭಾಗದಲ್ಲಿ ನಾವು ಪ್ರತಿಷ್ಠಾಪನೆಯನ್ನು ಮಾಡಿ ಅಂದಿನ ಸಂಜೆಯ ಸಮಯದಲ್ಲೂ ಸಹ ಯಾರಾದರೂ ಕಾರ್ಯಕ್ರಮಗಳನ್ನು ಕೊಡುತ್ತೇವೆ ಎಂಬುದಾಗಿ ಮುಂಚಿತವಾಗಿದ್ದರೆ ಅವರಿಗೆ ಅವಕಾಶವನ್ನು ಸಹ ಮಾಡಿ. ಹಾಗೆ ರಾಮನವಮಿ ಆದ ಮೇಲೆ ನಮಗೆ ಬರ್ತಕ್ಕಂತಹ ಮಹಾಗಣಪತಿ ವರಮಹಾಲಕ್ಷ್ಮಿ ಹಬ್ಬ. ಆ ವರಮಹಾಲಕ್ಷ್ಮಿ ಹಬ್ಬ ಆದ ಮೇಲೆ ಭಾದ್ರಪದ ಶುಕ್ಲ ಚೌತಿಯ ದಿನದಂದು ಆ ಗಣಪತಿಯ ಮಹೋತ್ಸವ. ಆ ಮಹಾಲಕ್ಷ್ಮಿ ಹಬ್ಬವಾದ ಮೇಲೆ ನಮಗೆ 8ನೇ ದಿನಕ್ಕೆ ಬರ್ತಕ್ಕಂತಹ ಗೋಕುಲಾಷ್ಟಮಿ. ಇಲ್ಲಿ ನಾನಾ ರೀತಿ ವಿಧಗಳಿಂದ ಗೋಕುಲಾಷ್ಟಮಿ ಪೂಜೆಗಳನ್ನು ಬಹಳಷ್ಟು ಕಡೆ ಕೃಷ್ಣನ ದೇವಾಲಯದಲ್ಲಿ ಮಾಡುವುದನ್ನು ನಾವು ನೋಡಿದ್ದೇವೆ. ಗಣಪತಿಯ ದೇವಾಲಯದಲ್ಲಿ ಪ್ರಥಮ ಬಾರಿಗೆ ಅಂದ್ರೆ 36-35 ವರ್ಷಗಳಿಂದಲೂ ಸಹ ಗೋಕುಲಾಷ್ಟಮಿ ಪೂಜೆಯನ್ನು ಸಹ ಗಣಪತಿಯ ದೇವಾಲಯದಲ್ಲಿ ಮಾಡಿಕೊಂಡು ಅಂದ್ರೆ ಶೈವಾಗಮ ಪ್ರಕಾರವಾಗಿ, ಅಂದ್ರೆ ನಮ್ಮ ಆಗಮ ಶಾಸ್ತ್ರಕ್ಕೆ ಶೃಂಗೇರಿಯ ಶಾಸ್ತ್ರ, ಆ ಶಾಸ್ತ್ರದ ಪ್ರಕಾರವಾಗಿ ಗೋಕುಲಾಷ್ಟಮಿ ಪೂಜೆಯನ್ನು ಮಾಡುತ್ತೇವೆ. ವೈಷ್ಣವ ಆಗಮ ಪ್ರಕಾರವಾಗಿ ಕೃಷ್ಣನ ದೇವಸ್ಥಾನದಲ್ಲಿ, ಶ್ರೀನಿವಾಸನ ದೇವಸ್ಥಾನದಲ್ಲಿ ಮಾಡುತ್ತಾರೆ. ನಾವು ಇಲ್ಲಿ ಶೈವಾಗಮ ಪ್ರಕಾರವಾಗಿ ಆ ಭಗವಂತ ಅಲಂಕಾರ ಸ್ವರೂಪ, ಕೃಷ್ಣ ಅಂದ್ರೆ ಸಾಕು, ವೈಕುಂಠ ಅಂದ್ರೆ ಸಾಕು, ಅಲಂಕಾರ ಸ್ವರೂಪ. ನಾನಾ ರೀತಿಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಬಾಗಲಿಂದ ಸಿಂಹದ್ವಾರದಿಂದ ಆ ಸ್ವಾಮಿಯ ಹೆಜ್ಜೆಗಳನ್ನು ಹಾಕಿ ಆ ದ್ವಾರದಲ್ಲಿ ಆ ಸ್ವಾಮಿ ಓಡಾಡಲಿಕ್ಕೆ ಜಾಗವನ್ನು ಮಾಡಿಕೊಟ್ಟು ನಾನಾ ರೀತಿ ಆ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂತಹ ಪದಾರ್ಥಗಳನ್ನೆಲ್ಲ ತಿಂಡು ತಿನಿಸುಗಳನ್ನೆಲ್ಲ ಆ ಭಗವಂತನ ಮುಂದೆಯಲ್ಲಿಟ್ಟು ನೈವೇದ್ಯವನ್ನು ಮಾಡುತ್ತೇವೆ. ಹಾಗೆ ಈ ವರ್ಷವೂ ಸಹ ನಾವು ಗೋಕುಲಾಷ್ಟಮಿಯ ಪೂಜೆಯನ್ನು ವಿಭಿನ್ನ ರೀತಿಯಲ್ಲಿ ಮಾಡಬೇಕು. ಮಕ್ಕಳ ಕೈಯಲ್ಲಿ ಒಂದು ಸ್ಪರ್ಧೆಯನ್ನು ಮಾಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆ ಕೃಷ್ಣನ ಒಂದು ಸ್ವರೂಪಿಯಾಗಿರ್ತಕ್ಕಂತಹ ಮಕ್ಕಳಲ್ಲಿ ನೋಡೋಣ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಗೋಕುಲಾಷ್ಟಮಿ ಪೂಜೆಯನ್ನು ಮಾಡುವಂತ ಒಂದು ಉದ್ದೇಶ. ಹಾಗೆ ಗೋಕುಲಾಷ್ಟಮಿ ಆದ ಮೇಲೆ ಬರ್ತಕ್ಕಂತಹ ಹಬ್ಬವೇ ಪ್ರಾಮುಖ್ಯವಾಗಿರ್ತಕ್ಕಂತಹ ಗಣಪತಿಯ ಹಬ್ಬ. ಗಣಪತಿ ಹಬ್ಬವನ್ನು ನಾನಾ ರೀತಿ ಜನರು ಮಾಡುತ್ತಾರೆ. ಸಾಂಪ್ರದಾಯಿಕವಾಗಿ ಮಾಡುವಂತಹ ಸ್ಥಿತಿ ಅಂದರೆ ನಮ್ಮ ದೇವಾಲಯದಲ್ಲಿ ಬೆಳಕಿನ ಜಾವ 5 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿಯ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಹಿಂದಿನ ದಿವಸದಲ್ಲಿ ತಾಯಿಯಾಗಿರ್ತಕ್ಕಂತಹ ಗೌರಿ ಪೂಜೆಯನ್ನು ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಬಾಗಿಣೆಯನ್ನು ತರುತ್ತಾರೆ. ನಮ್ಮ ದೇವಾಲಯಕ್ಕೆ ಆ ತಾಯಿಗೆ ಅರ್ಪಿಸಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಬರುತ್ತಾರೆ. ನಾವು ಸುಮಾರು ಒಂದು 2 ಗಂಟೆ 3 ಗಂಟೆಗಳ ಕಾಲವಾಗಿ ಅಂದಿನ ದಿವಸ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬದ ದಿವಸದಲ್ಲಿ ಬೆಳಗ್ಗಿನಿಂದ ರಾತ್ರಿಯವರೆಗೂ ಸತತವಾಗಿ ದೇವಾಲಯದ ಒಂದು ಬಾಗಿಲು ತೆರೆದೇ ಇರುತ್ತೆ. ಅಂದ್ರೆ ಬಾಗಿಲ ತೆಗೆದುಕೊಂಡವರಿಗೆ ನಾವು ಇಲ್ಲ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಅವರು ಬಾಗಿಲವನ್ನು ತಂದಂತಹ ಒಂದು ಬಾಗಿಲವನ್ನು ಆ ತಾಯಿಗೆ ಅರ್ಪಿಸುತ್ತಾರೆ. ಆನಂತರವಾಗಿ 3 ದಿನಗಳ ಕಾಲ ಅಥವಾ 5 ದಿನಗಳ ಕಾಲ ಆ ಸ್ವಾಮಿಗೆ ಯಾವ ಕಾಲಗಳು ನಕ್ಷತ್ರಗಳು ಅನುಕೂಲವಾಗಿರುತ್ತೋ ಆ ದಿವಸದವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಸಿ ಆ ಭಗವಂತನಲ್ಲಿ ನಾವು ತಲ್ಲೀರನಾಗಿರುತ್ತೆ. ಮಾರನೇ ಆ 5 ದಿನಗಳಾಗಿರ್ಬೋದು 3 ದಿನಗಳಾಗಿರ್ಬೋದು ಆದ ಮೇಲೆ ಸಂಜೆಯ ವೇಳೆಯಲ್ಲಿ ಆ ತಾಯಿಗೆ ಗೌರಿಗೆ ಮಡಿಲನ್ನು ತಿಳಿಸುವಂತಹ ಶಾಸ್ತ್ರವನ್ನು ಮಾಡಿ ಆನಂತರ ಗಣಪತಿಗೆ ನಾನಾ ವಿಧ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಪ್ರಾಕಾರದಲ್ಲಿ ನಾವು ಸುತ್ತನ್ನು ಹಾಕಿ ಇಲ್ಲೇ ಒಂದು ಸ್ಥಳವನ್ನು ಮಾಡಿದ್ದೇವೆ ವಿಸರ್ಜನೆಗೆ. ಅಲ್ಲೇ ಆ ಸ್ಥಳದಲ್ಲಿ ಆ ತೊಟ್ಟಿಯಲ್ಲಿ ವಿಸರ್ಜನೆಯನ್ನು ಮಾಡಿ ಮಾರನೇ ದಿವಸ ಅದೆಲ್ಲ ಕರಗಿದ ಮೇಲೆ ಇಲ್ಲಿ ಇರ್ತಕ್ಕಂತಹ ವೃಕ್ಷಗಳಿಗೆಲ್ಲ ಆ ಮಣ್ಣು ಮತ್ತು ನೀರನ್ನು ಹಾಕಿ ನಾವು ಆ ಗಿಡಗಳನ್ನು ಬೆಳೆಸುವಂತಹ ಒಂದು ಸಾಮರ್ಥ್ಯವನ್ನು ನಾವು ಈ ದೇವಾಲಯದ ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮಗಳನ್ನು ಮಾಡಿಸುತ್ತಾರೆ. ನಮಗೆ ಈ ಪೂಜಾದಿಗಳಿಗೆಲ್ಲ ಸಹಕಾರವನ್ನು ನೀಡುವಂತಹ ನಮ್ಮ ಕಮಿಟಿಯ ಪದಾಧಿಕಾರಿಗಳಾಗಿರ್ತಕ್ಕಂತಹ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಡಾಕ್ಟರ್ ಜಗದೀಶ್ ಸರ್ ಅವರು ಈ ಎಲ್ಲ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದರೂ ಸಹ ಅದಕ್ಕೆ ಸಹಕಾರವನ್ನು ನೀಡಿ ನಿಮ್ಮ ಹಿಂದೆಗಡೆ ನಾವಿದ್ದೇವೆ, ನೀವು ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ದೇವಾಲಯದಲ್ಲಿ ಅದಕ್ಕೆಲ್ಲ ನಾವು ಸಹಕಾರವನ್ನು ಕೊಡುತ್ತೇವೆ ಎಂಬುವ ಉದ್ದೇಶವನ್ನು ಇಟ್ಟುಕೊಂಡು ಅವರು ಸಹ ಅವರು ಎಷ್ಟೇ ಕನ್ನಡ ರಕ್ಷಣೆ ವೇದಿಕೆಯಾಗಿದ್ದರೂ ಸಹ
ನಮ್ಮ ದೇವಾಲಯದಲ್ಲಿ ನಾನು ಒಬ್ಬ ಭಕ್ತ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ನಮ್ಮ ಜೊತೆಗೆ ಕೆಲಸವನ್ನು ಮಾಡುವಂತಹ ಒಂದು ಒಳ್ಳೆ ಮನಸ್ಸಿಗೆ ಇರ್ತಕ್ಕಂಥದ್ದು ನಮ್ಮ ಪದಾಧಿಕಾರಿಗಳೆಲ್ಲ. ಕೆಲಸದವರು ಬಂದಿಲ್ಲ ಅಂದರೂ ಸಹ ಅರ್ಚಕರಿಂದ ಹಿಡಿದು ನಮ್ಮ ಪದಾಧಿಕಾರಿಗಳವರೆಗೂ ನಮ್ಮ ದೇವಾಲಯವನ್ನೆಲ್ಲ ನಾವು ಶುದ್ಧೀಕರಣ ಮಾಡಿದ್ದೇವೆ. ಒಂದು ದಿನ ಎಲ್ಲ ಕಮಿಟಿಯ ಪದಾಧಿಕಾರಿಗಳು, ಸ್ವಯಂ ಸೇವಕರು ಎಲ್ಲರೂ ಸೇರಿ ನಾವು ರಾಮೋತ್ಸವದ ಮುಂಚಿತವಾಗಿ ದೇವಾಲಯಗಳನ್ನೆಲ್ಲ ಶುದ್ಧೀಕರಣ ಮಾಡಿದ್ದೇವೆ. ಹಾಗೆ ನಮ್ಮ ದೇವಾಲಯದ ಸಿಂಹದ್ವಾರದಿಂದ ಬರ್ತಾದ ಹಾಗೆಯೇ ಎಲ್ಲ ಒಂದು ದೇವರ ಒಂದು ಚಿತ್ರಗಳು ನಮಗೆ ಕಣ್ಣಿಗೆ ಕಾಣಿಸ್ತದೆ. ವಿಷ್ಣುವಿನ ದಶಾವತಾರಗಳಾಗಿರ್ಬೋದು, ಮಹಾಲಕ್ಷ್ಮಿಯ ಅಷ್ಟಲಕ್ಷ್ಮಿಗಳಾಗಿರ್ಬೋದು, ಸೀತಾರಾಮ ಕಲ್ಯಾಣವಾಗಿರ್ಬೋದು, ಹಾಗೆ ಶಿವಪಾರ್ವತಿ ಕಲ್ಯಾಣೋತ್ಸವ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ಸತ್ಯನಾರಾಯಣ ಸ್ವಾಮಿ ಆಗಿರ್ಬೋದು, ಹಾಗೆ ಅರ್ಧನಾರೀಶ್ವರ ಆಗಿರ್ಬೋದು, ಹರಿಹರರಾಗಿರ್ಬೋದು, ಎಲ್ಲ ರೀತಿ ಚಿತ್ರಗಳು ನಮ್ಮ ದೇವಾಲಯದಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ನಮ್ಮ ದೇವಾಲಯದಲ್ಲಿ ಪ್ರತಿ ದಿವಸ ನವರಾತ್ರಿಯ ಮಹೋತ್ಸವದವರೆಗೂ ಪ್ರತಿ ದಿವಸವೂ ಸಹ ಹಬ್ಬದಂತೆ ಪೂಜಾದಿಗಳೆಲ್ಲವೂ ಕೈಂಕರ್ಯಗಳೆಲ್ಲವೂ ನಡೀತಾ ಹೋಗ್ತದೆ. ಈಗ ಇಷ್ಟು ಎಲ್ಲ ಮಹತ್ವವನ್ನು ತಿಳಿದ ಮೇಲೆ ನಾವು ಯಾವ ರೀತಿಯಾಗಿ ನಾವು ದೇವಾಲಯವನ್ನು ನಡೆಸುತ್ತಿದ್ದೇವೆ ಎನ್ನುವ ಒಂದು ಮಾತನ್ನು ಹೇಳಬೇಕಾದರೆ, ಬೆಳಗ್ಗೆ 6:40 ಸರಿಯಾಗಿ ದೇವಾಲಯವು ಬಾಗಿಲು ತೆರೆಯುತ್ತೆ. 7 ಗಂಟೆಗೆ ಎಲ್ಲ ದೀಪಾರಾಧನೆಗಳಾಗುತ್ತೆ ಸ್ವಾಮಿಗೆ. 7:15 ಸರಿಯಾಗಿ ಆ ಸ್ವಾಮಿಯನ್ನು ಆವಾಹನೆಯನ್ನು ಮಾಡಿ, ಎಲ್ಲ ದೇವತೆಗಳಿಗೆ ಆವಾಹನೆಯನ್ನು ಮಾಡಿ, ಪ್ರತಿ ದಿವಸವೂ ಫಲಪಂಚಾಮೃತ ಅಭಿಷೇಕಗಳಿಂದ ಆ ಸ್ವಾಮಿಗೆ ನಾವು ಮಾಡ್ತೇವೆ. ಅಂದರೆ ಕೆಲವು ದೇವಾಲಯಗಳಲ್ಲಿ ಆ ವಾರದಲ್ಲಿಯೇ ಮಾತ್ರ ಆ ಸ್ವಾಮಿಗೆ ಅಭಿಷೇಕ ಎಂಬ ಒಂದು ರೂಲ್ಸ್ ಇರ್ತದೆ. ನಮ್ಮ ದೇವಾಲಯದಲ್ಲಿ ಆ ರೀತಿಯಾಗಿ ಪ್ರತಿ ದಿವಸ ಇಲ್ಲಿ ಎಷ್ಟು ದೇವತೆಗಳಿದೆಯೋ 14 ದೇವತೆಗಳಿಗೂ ಸಹ ಪ್ರತಿ ದಿವಸ ಕ್ಷೀರಾಭಿಷೇಕ ಆಗಲು ನಡೀತಾ ಇದೆ. ಆ ಸ್ವಾಮಿಗೆ ಪ್ರತಿ ದಿವಸವೂ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿ, ಷೋಡಶ ಉಪಚಾರಗಳನ್ನು ಮಾಡಿ, ಪ್ರತಿದಿನ ವಸ್ತ್ರಗಳನ್ನು ಬದಲಾವಣೆಯನ್ನು ಮಾಡುತ್ತೆ. ವಿಶೇಷವಾಗಿ ಪೂಜಾರಿಗಳು ನಡೀತಾ ಹೋಗುತ್ತೆ. ಬಂದ ಭಕ್ತಾದಿಗಳಿಗೆ ಅರ್ಚನೆಗಳನ್ನು ಮಾಡುವಂತಹ ಪರಿಸ್ಥಿತಿ ಹಾಗೂ ಪ್ರಸಾದ ವಿತರಣೆ ಆಗಿರ್ಬೋದು.